ಮಕ್ಕಳಿಗೆ ಜ್ವರ ಬಂದಾಗ ಅಫ್ಕೋರ್ಸ್ ಅಪ್ಪ ಅಮ್ಮಂದ್ರಿಗೆ ಟೆನ್ಷನ್ ಆಗುತ್ತೆ, ಬಟ್ ಆ ಟೆನ್ಷನ್ ಜಾಸ್ತಿ ಆಗೋದು 100 ಡಿಗ್ರೀಸ್ ಕ್ರಾಸ್ ಆದಾಗ, ಜ್ವರ 101, 102 ಇಷ್ಟೆಲ್ಲ ಆದಾಗ ಆ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವೆಲ್ಲ ಕೇಳಿದ್ದೀವಿ ದಟ್ ಜ್ವರ ಒಂದು ಲಿಮಿಟ್ ಮೇಲೆ ಹೆಚ್ಚಾದರೆ ಮೆದುಳಿಗೆ ಹೊಡೆಯುತ್ತೆ ಅಂತ. ಆ್ಯಂಡ್ ಎಟ್ ಟೈಮ್ಸ್ ಇಟ್ ಕ್ಯಾನ್ ಬಿ ಫೇಟಲ್ ಆಲ್ಸೋ. ಡಾಕ್ಟರ್, ಮೆಡಿಕಲಿ ಕೂಡ ಜ್ವರ ಮೆದುಳಿಗೆ ಹೊಡೆಯುತ್ತಾ ಅಥವಾ ನಾವು ಆಡುಭಾಷೆಯಲ್ಲಿ ಹಾಗೆ ಹೇಳೋದಾ? ಅಂದರೆ ಮಕ್ಕಳಿಗೆ ಮೋಸ್ಟ್ ಕಾಮನ್ ಆಗಿ ನೋಡೋದು, ದೊಡ್ಡವ್ರಿಗೂ ಒಂದು ಹಂತಕ್ಕೆ ದೇಹದ ಟೆಂಪ್ರೇಚರ್ ತುಂಬ ಜಾಸ್ತಿ ಆಯಿತು ಅಂತಂದರೆ ಮೆದುಳಿನ ಕೆಲಸದ ಮೇಲೆ ಅದು ಪ್ರಭಾವ ಬೀಳುತ್ತೆ. ಮಕ್ಕಳಿಗೆ ತುಂಬ ಜಾಸ್ತಿ ಜ್ವರ ಬಂತು ಅಂದರೆ ಫಿಟ್ಸ್ ಬರುತ್ತೆ, ಕಾಮನ್ ಆಗಿ ಸೀಜರ್ ಆಗುತ್ತೆ, ಫೆಬ್ರೈಲ್ ಸೀಜರ್ಸ್ ಅಂತ ಕರಿತೀವಿ. ಸೊ ಸಾಕಷ್ಟು ಸಲ ದೇಹದ ಟೆಂಪ್ರೇಚರ್ ತುಂಬ ಜಾಸ್ತಿ ಆಯಿತು ಅಂದರೆ ಮೆದುಳು ತನ್ನನ್ನು ತಾನೇ ಕಾಪಾಡ್ಕೊಳ್ಳೋದಕ್ಕೆ ಫಿಟ್ಸ್ ಥರ ಉಂಟು ಮಾಡುತ್ತೆ. ಇಟ್ಸ್ ಎ ಡಿಫೆನ್ಸ್ ಮೆಕ್ಯಾನಿಸಮ್. ತನ್ನನ್ನು ತಾನು ಕಾಪಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತಂದರೆ ದೇಹದ ಮೆಟಬಾಲಿಸಮನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ, ಫಿಟ್ಸ್ ಬರುತ್ತೆ, ಬೇರೆ ಸಾಕಷ್ಟು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇದೆ. ಸೊ ಹಾಗಾಗಿ ಜ್ವರ ಜಾಸ್ತಿ ಆಯಿತು ಅನ್ನೋದಾಗ ಮೆದುಳಿನ ಕೆಲಸ ಚೇಂಜ್ ಆಗೋದ್ರಿಂದ ಜ್ವರ ಮೆದುಳಿಗೆ ಹೊಡೀತು ಅಂತ ಆಡುಭಾಷೆಯಲ್ಲಿ ಮಾತಾಡ್ತಾರೆ. ದೊಡ್ಡವ್ರಿಗೆ ತುಂಬ ಜಾಸ್ತಿ ಜ್ವರ ಬಂತು ಅಂತಂದರೆ ಒಂದು ಸ್ವಲ್ಪ ಜ್ಞಾನದಲ್ಲಿ ಏರುಪೇರಾಗೋದು, ಸ್ವಲ್ಪ ಮಂಪ್ರು ಬರೋದು, ಆ ಥರ ಆಗೋದು ತುಂಬಾ ಸಹಜ. ಸೊ ದೇಹದ ಟೆಂಪ್ರೇಚರು ತುಂಬ ಜಾಸ್ತಿ ಆಯಿತು ಅಂತಂದರೆ ಮೆದುಳಿನಲ್ಲಿ ಇರ್ತಕ್ಕಂಥ ಸಾಕಷ್ಟು ರಾಸಾಯನಿಕ ಕ್ರಿಯೆಗಳಿಗೆ ಮೇಲೆ ಅದು ಪ್ರಭಾವ ಬೀಳುತ್ತೆ. ಆ ಟೆಂಪರೇಚರಲ್ಲಿ ಅದು ಕರೆಕ್ಟಾಗಿ ಆಗೋದಿಲ್ಲ. ಸೊ ಮೆದುಳಿನ ಕೆಲಸ ಅದೇ ರೀತಿಯಾಗಿ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇನ್ ಜನರಲ್ ಮಕ್ಕಳಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ ತುಂಬ ಜಾಸ್ತಿ ಟೆಂಪ್ರೇಚರ್ ತನಕ ಜ್ವರ ಹೋಗೋಕೆ ಬಿಡಬಾರ್ದು. ಆಯಿತು ಅಂತಂದರೆ ಮಿದುಳು ಒಂದೇ ಅಲ್ಲ, ದೇಹದ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ಅದು ಪ್ರಭಾವ ಬೀಳುತ್ತೆ. ಸೊ ಹಾಗಾಗಿ ಮಿದುಳಿಗೆ ಹೊಡೆಯುತ್ತೆ ಅಂತಂದರೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿರೋದ್ರಿಂದ ಮೆದುಳಿನ ಕೆಲಸ ಬೇರೆ ಥರ ಆಗುತ್ತೆ. ಸೊ ಹಾಗಾಗಿ ಆ ಥರ ಆಡುಭಾಷೆಯಲ್ಲಿ ಹೇಳ್ತಾರೆ. ಅಂದರೆ ದೇಹಕ್ಕೆ ಏನು ಅಂತಂದರೆ ಅದೊಂದು ದೇಹದಲ್ಲಿ ಎಲ್ಲ ಒಡೆದು ರಾಸಾಯನಿಕ ಕ್ರಿಯೆಯಿಂದ ಆ ಒಂದು ಟೆಂಪರೇಚರಲ್ಲಿ ಇತ್ತು ಅಂದರೆ ಕರೆಕ್ಟಾಗಿ ಓಡುತ್ತೆ. ಟೆಂಪರೇಚರ್ ಜಾಸ್ತಿ ತುಂಬ ಆಯಿತು ಅಂತಂದರೆ ಸಾಕಷ್ಟು ಕ್ರಿಯೆಗಳು ನಿಂತು ಹೋಗುತ್ತೆ, ಆ ಕೆಲಸ ಆಗಲ್ಲ. ಸಾಕಷ್ಟು ಎನ್ಸೈಮ್ಗಳು ಕೆಲಸ ಮಾಡೋದು ನಿಲ್ತು ಬಿಡುತ್ತೆ. ಸೊ ಆ ಟೈಮಲ್ಲಿ ಎಷ್ಟೊಂದು ಸಲ ತುಂಬ ಜಾಸ್ತಿ ಟೆಂಪರೇಚರ್ ಆಯಿತು, ತುಂಬ ಅನ್ಕಂಟ್ರೋಲಬಲ್ ಆಗಿ ಫೀವರ್ ಜಾಸ್ತಿ ಆಯಿತು ಅಂತಂದರೆ ಪ್ರಾಣ ಕೂಡ ಅಪಾಯ ಆಗಿರೋಂಥ ಉದಾಹರಣೆಗಳಿದೆ. ಸೊ ಹಾಗಾಗಿ ಜ್ವರನ ತುಂಬ ಜಾಸ್ತಿ ಆಗೋದಕ್ಕೆ ಬಿಡಬಾರ್ದು. ತಣ್ಣೀರು ಬಟ್ಟೆ ಹಾಕೋದಾಗಲಿ ಅಥವಾ ಎಲ್ಲರೂ ಕರ್ಕೊಂಡು ಹೋಗೋ ಔಷಧಿ ಕೊಡಿಸೋದಾಗಲಿ ಅಥವಾ ಚಿಕಿತ್ಸೆ ಮಾಡಿಸೋದಾಗಲಿ ಆದಷ್ಟು ಬೇಗ ಆಗೋದು ಬೆಟರ್. ಓಕೆ. ಸೊ ಇಸ್ ದೇರ್ ಡಿಫರೆನ್ಸ್ ಬಿಟ್ವೀನ್ ಫೀವರ್ ಮತ್ತು ಬ್ರೈನ್ ಫೀವರ್? ಬ್ರೈನ್ ಫೀವರ್ ಅಂತಂದರೆ ಮಿದುಳು ಜ್ವರ ಅನ್ನೋದು ಮೆನಿಂಜೈಟಿಸ್ ಅಂತ ಕರಿತೀವಿ. ಮಿದುಳಿನ ಹೊರಗಡೆ ಪದರಗಳಾಗಲಿ ಅಥವಾ ಮಿದುಳಿಗೆ ಆಗಲಿ ಬರ್ತಕ್ಕಂಥ ಇನ್ಫೆಕ್ಷನ್ ಇಂದ ಉಂಟಾಗುವಂಥ ಒಂದು ಜ್ವರ ಏನಿದೆ ಅದಕ್ಕೆ ಮಿದುಳು ಜ್ವರ ಅಥವಾ ಬ್ರೈನ್ ಫೀವರ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಜ್ವರ ಯಾವ ಕಾರಣಕ್ಕೆ ಬೇಕಾದ್ರೂ ಬರ್ಬೋದು. ಸಣ್ಣ ನೆಗಡಿ, ಕೆಮ್ಮು ಅಥವಾ ಒಂದು ಅಲರ್ಜಿಯಿಂದ ಕೂಡ ಜ್ವರ ಬರ್ಬೋದು. ಮಿದುಳು ಜ್ವರದಿಂದನೂ ಜ್ವರ ಬರುತ್ತೆ. ಮಿದುಳಿಗೆ ಅಂತ ಸಂಬಂಧಪಟ್ಟ ಇನ್ಫೆಕ್ಷನ್ ಆಯಿತು ಅಂತಂದರೆ ಬರೋದಕ್ಕೆ ಬ್ರೈನ್ ಫೀವರ್ ಅಥವಾ ಮಿದುಳು ಜ್ವರ ಅಂತ ಕರೀತಾರೆ. ಓಕೆ.